ಅದೃಷ್ಟ ಅನ್ನೋದು ಯಾರಿಗೆ ಯಾವಾಗ ಬೇಕಾದರೂ ಕೈ ಹಿಡಿಬಹುದು. ಈಗ ಟೀಮ್ ಇಂಡಿಯಾನೇ ತಗೊಳ್ಳಿ. ಸಂಜು ಸ್ಯಾಮ್ಸನ್ ಕಳೆದ 2 ವರ್ಷಗಳಿಂದ T20ನಲ್ಲಿ ಫಸ್ಟ್ ಪ್ರಿಯಾರಿಟಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿದ್ರು. ಹೀಗಿದ್ರೂ ಕೂಡ ವಿಶ್ವಕಪ್ ಅಂತ ಬಂದಾಗ ಲಾಸ್ಟ್ ಮೂಮೆಂಟ್ನಲ್ಲಿ ಇಶಾನ್ ಕಿಶನ್ಗೆ ಲಕ್ ಖುಲಾಯಿಸಿತು. ಇನ್ನು ಟೀಮ್ನಲ್ಲೇ ಇಲ್ಲದಂತ ಮೊಹಮ್ಮದ್ ಸಿರಾಜ್ ಈಗ ಫಸ್ಟ್ ಮ್ಯಾಚಲ್ಲಿ ಗೇಮ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಡ್ಯೂಟಿಗೆ ಜಾಯ್ನ್ ಆಗಿರುವಂಥ DSP ಫಸ್ಟ್ ಡೇನೇ ಹೇಗೆ ಚಾರ್ಜ್ ತಗೊಂಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಮೆರಿಕ ವಿರುದ್ಧ ಬ್ಯಾಟಿಂಗ್ನಲ್ಲಿ ಕಂಪ್ಲೀಟ್ ಆಗಿ ತಂಡ ಹೊಡೆದಿದ್ದ ಟೀಮ್ ಇಂಡಿಯಾ ಸೂರ್ಯಕುಮಾರ್ ಯಾದವ್ ಅವರ ಇನ್ನಿಂಗ್ಸ್ನಿಂದಾಗಿ ಹಾಗೆ ಬೌಲಿಂಗ್ ಎಫರ್ಟ್ನಿಂದಾಗಿ ಮ್ಯಾಚ್ ವಿನ್ ಆದರು. ಈ ಪಂದ್ಯದಲ್ಲಿ ಸೂರ್ಯನ ಪರ್ಫಾರ್ಮೆನ್ಸ್ ಹೇಗೆ ಹೈಲೈಟ್ ಆಯಿತೋ ಮೊಹಮ್ಮದ್ ಸಿರಾಜ್ ಕೂಡ ಅವರ ಸ್ಪೆಲ್ ಕೂಡ ಇಂಪಾರ್ಟೆಂಟ್ ಆಗಿತ್ತು. ಕಳೆದ 1.5 ವರ್ಷದಿಂದ ಟೀಮ್ ಇಂಡಿಯಾ T20 ಟೀಮ್ನಿಂದ ಹೊರಗಿದ್ದಂಥ ಸಿರಾಜ್ ಜಸ್ಟ್ 24 ಅವರ್ಸ್ನಲ್ಲೇ ಲಕ್ಕಿ ಮ್ಯಾನ್ ಆಗಿದ್ದಾರೆ. ಸ್ಪೇನ್ಗೆ ಹೊರಟಿದ್ದ ಸಿರಾಜ್ ಈಗ ಬೌಲಿಂಗ್ ಆಪತ್ ಬಾಂಧವ. ಶುಕ್ರವಾರದವರೆಗೆ ಟೀಮ್ ಇಂಡಿಯಾದಲ್ಲಿ ಮೊಹಮ್ಮದ್ ಸಿರಾಜ್ ಅವರ ಹೆಸರೇ ಇರಲಿಲ್ಲ. ಹೀಗಾಗಿ ಸ್ಪೇನ್ಗೆ ಹೊರಡೋಕೆ ಸಜ್ಜಾಗಿದ್ದ ಸಿರಾಜ್ಗೆ ಸೂರ್ಯಕುಮಾರ್ ಯಾದವ್ ಕಡೆಯಿಂದ ಒಂದು ಫೋನ್ ಕಾಲ್ ಹೋಗುತ್ತೆ. ಸಂಜೆ ಅಷ್ಟರಲ್ಲಿ ಹರ್ಷಿತ್ ರಾಣಾ ಟೀಮ್ನಿಂದಲೇ ರೂಲ್ಡ್ ಔಟ್ ಆಗ್ತಾರೆ. ಸೊ ಇಂಥ ಟೈಮಲ್ಲಿ ಬದಲಿ ಆಟಗಾರನಾಗಿ ತಂಡಕ್ಕೆ ಸೇರ್ಪಡೆಯಾದ ಸಿರಾಜ್ ನೆಕ್ಸ್ಟ್ ಡೇನೇ ಫೀಲ್ಡ್ಗೆ ಇಳಿದಿದ್ರು. ಜಸ್ಪ್ರೀತ್ ಬುಮ್ರಾ ಜ್ವರದಿಂದಾಗಿ ರೆಸ್ಟ್ ಮಾಡಿದ ಕಾರಣಕ್ಕೆ ಸಿರಾಜ್ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಪಡ್ಕೊಂಡ್ರು. ಸಿಕ್ಕ ಅವಕಾಶವನ್ನ ಬಳಸಿಕೊಂಡ ಸಿರಾಜ್, ನೀವು ನನ್ನ T20 ತಂಡದಿಂದ ಹೊರಗಿಟ್ಟಿದ್ದೇ ತಪ್ಪು ಅನ್ನೋ ಥರ ಪರ್ಫಾರ್ಮೆನ್ಸ್ ಕೊಟ್ಟರು. ಅಮೆರಿಕದ 2 ಓಪನರ್ಗಳಿಗೆ ಆರಂಭದಲ್ಲೇ ಪೆವಿಲಿಯನ್ ದಾರಿ ತೋರಿಸಿದ್ರು. ಹಾಗೆ ಇನ್ನಿಂಗ್ಸ್ನ ಕೊನೆಯ ಎಸೆತದಲ್ಲಿ ಮತ್ತೊಂದು ವಿಕೆಟ್ ಪಡೆದು ಮ್ಯಾಜಿಕ್ ಮಾಡಿದ್ರು. 1.5 ವರ್ಷದಿಂದ T20 ತಂಡದಲ್ಲಿ ಆಡಿರಲಿಲ್ಲ ಸಿರಾಜ್. ಟೀಮ್ ಇಂಡಿಯಾದ ಟೆಸ್ಟ್ ತಂಡದಲ್ಲಿ ಖಾಯಂ ಆಗಿ ಚಾನ್ಸ್ ಪಡಿತಾ ಇರುವಂತ ಸಿರಾಜ್ರನ್ನ T20ನಿಂದ ಹೊರಗಡೆನೆ ಇಡಲಾಗಿದೆ. ಟೀಮ್ ಇಂಡಿಯಾ ಪರ ಜುಲೈ 2024ರ ಜುಲೈ 30ರಂದು ಕೊನೆಯ ಬಾರಿಗೆ T20 ಪಂದ್ಯ ಆಡಿದ್ರು. ಅಲ್ಲಿಂದ T20 ಫಾರ್ಮ್ಯಾಟ್ಗೆ ಕಂಬ್ಯಾಕ್ ಮಾಡೋಕೆ ಸಾಧ್ಯನೇ ಆಗಿರಲಿಲ್ಲ. ಕಳೆದ ಬಾರಿ T20 ವಿಶ್ವಕಪ್ ತಂಡದಲ್ಲಿದ್ದರೂ ಕೂಡ ಪ್ಲೇಯಿಂಗ್ 11ನಲ್ಲಿ ಆಡಿರಲಿಲ್ಲ. ಆದರೆ ಆ ಕನಸಿಗೆ T20 ವಿಶ್ವಕಪ್ ಈಗ ಒಳ್ಳೆ ಅವಕಾಶ ಕೊಟ್ಟಿದೆ. ಸಿಕ್ಕ ಚಾನ್ಸ್ನ ಚೆನ್ನಾಗಿ ಬಳಸಿಕೊಳ್ತಾ ಇರುವಂಥ ಸಿರಾಜ್ 557 ದಿನಗಳ ಬಳಿಕ ಟೀಮ್ ಇಂಡಿಯಾದ ಪರ ಮೊದಲ T20 ಪಂದ್ಯ ಆಡಿದ್ದಾರೆ. ಗೇಮ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ಪಂದ್ಯದ ಬಳಿಕ ಮಾತನಾಡಿದ ಸಿರಾಜ್ ಇದೊಂದು ಮ್ಯಾಜಿಕ್ ಎಂದಿದ್ದಾರೆ. ಫೆಬ್ರವರಿ 15ರಂದು ರಿಯಾಲ್ ಮ್ಯಾಡ್ರಿಡ್ ಪಂದ್ಯವನ್ನ ನೋಡೋಕೆ ಅಂತ ಸ್ಪೇನ್ಗೆ ಹೋಗ್ತಾ ಇದ್ದೆ. ಬಳಿಕ ರಂಜಾನ್ ಇದೆ, ಸೊ ಫ್ಯಾಮಿಲಿ ಟೈಮ್ಗೆ ಟೈಮ್ ಕೊಡ್ತಾ ಇದ್ದೆ. ಆದರೆ ದೇವರು ಬರ್ದಿದ್ದೇ ಬೇರೆ ಇತ್ತು. T20 ವಿಶ್ವಕಪ್ನ ಭಾರತ ತಂಡದ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡೆಯುತ್ತೇನೆ ಎನ್ನುವಂತ ಆಲೋಚನೆ ಕೂಡ ಇರಲಿಲ್ಲ. ಕಳೆದ 1 ವರ್ಷದಿಂದ ಭಾರತ ತಂಡದಲ್ಲಿ ಆಡಿದಂಥ ಆಟಗಾರರಿಗೆ ಮಾತ್ರ ಅವಕಾಶ ಇತ್ತು. ನಾನು ಪಂದ್ಯ ಆಡಿರೋದು ದೇವರ ಇಚ್ಛೆ ಎಂದಿದ್ದಾರೆ. ಒಟ್ನಲ್ಲಿ DSP ಸಿರಾಜ್ ಲಕ್ನಿಂದ ತಂಡಕ್ಕೆ ಬಂದರೂ ಕೂಡ ಆನ್ ಫೀಲ್ಡ್ನಲ್ಲಿ ತಮ್ಮ ಸಾಮರ್ಥ್ಯದಿಂದಲೇ ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ದೂರ ಇಟ್ಟವ್ರಿಗೆಲ್ಲ ಈಗ ತಮ್ಮ ಬೌಲಿಂಗ್ ಮೂಲಕವೇ ಚಾರ್ಜ್ ಮಾಡ್ತಿದ್ದಾರೆ. ನಮಸ್ಕಾರ.